ಬೆಂಗಳೂರಿನಲ್ಲಿ ಕುಡಿಯೋ ನೀರನ್ನ ಮಾರಾಟ ಮಾಡಿದ್ದಕ್ಕೆ ಟ್ಯಾಂಕರ್ ಚಾಲಕನ ವಿರುದ್ಧ ದಾಖಲಾಯಿತು ಕಂಪ್ಲೇಂಟ್. ಇತ್ತ ಜಲಮಂಡಳಿ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಐಐಎಸ್ಸಿಗೂ ಬಂತು ನೋಟಿಸ್. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕುಡಿಯುವ ನೀರು ಮಾರಾಟ, ಟ್ಯಾಂಕರ್ ಚಾಲಕನ ವಿರುದ್ಧ ದೂರು. ನಿತ್ಯ 22 ಲಕ್ಷ ಲೀಟರ್ ಕುಡಿಯೋ ನೀರು ಅನ್ಯ ಕೆಲಸಕ್ಕೆ ಬಳಕೆ. ಐಐಎಸ್ಸಿಗೂ ನೋಟಿಸ್ ನೀಡಿದ ಜಲಮಂಡಳಿ ಅಧಿಕಾರಿಗಳು. ಬೆಂಗಳೂರಿನಲ್ಲಿ ಕುಡಿಯುವ ನೀರು ಪೂರೈಕೆ ಮಾಡಲು ಜಲಮಂಡಳಿ ನಾನಾ ಕಸರತ್ತು ಮಾಡ್ತಿದೆ. ನೀರಿನ ಅಭಾವ ನೀಗಿಸಲು ಜಲಮಂಡಳಿ ದಿನಕ್ಕೊಂದು ಆದೇಶ ಮಾಡ್ತಿದೆ. ಅದರಲ್ಲೂ ಕುಡಿಯುವ ನೀರನ್ನ ಮಾರಾಟ ಮಾಡಬಾರ್ದು, ಉಚಿತವಾಗಿ ಕೊಡಬೇಕು ಎಂಬುದು ಒಂದು. ಆದರೆ ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುನಿಲ್ ಎಂಬ ಟ್ಯಾಂಕರ್ ಚಾಲಕನ ಮೇಲೆ ಜಲಮಂಡಳಿ ಅಧಿಕಾರಿಗಳು ದೂರು ನೀಡಿದ್ದಾರೆ. ವಾರ್ಡ್ ನಂಬರ್ 130ರಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರು ವಿತರಿಸಲು ಸೂಚಿಸಿದ್ರು. ಆದರೆ ಈತ ವಾರ್ಡ್ ನಂಬರ್ 14ರಲ್ಲಿ ವಾಣಿಜ್ಯ ಉದ್ದೇಶಕ್ಕೆ ವಿತರಣೆ ಮಾಡಿರೋದು ಕಂಡುಬಂದಿದೆ. ಹಾಗಾಗಿ ಟ್ಯಾಂಕರ್ ಮಾಲೀಕನ ವಿರುದ್ಧ ದೂರು ದಾಖಲಾಗಿದೆ. ಕುಡಿಯುವ ನೀರನ್ನ ಅನ್ಯ ಬಳಕೆಗೆ ಬಳಸಬಾರದು ಅಂತ ಕೂಡ ಹೇಳಿದ್ದಾರೆ. ಆದರೆ ದಿನಕ್ಕೆ 22 ಲಕ್ಷ ಲೀಟರ್ ಕುಡಿಯೋ ನೀರನ್ನ ಅನ್ಯ ಬಳಕೆಗೆ ಬಳಸ್ತಿರೋದು ಪತ್ತೆಯಾಗಿದೆ. ಹೀಗಾಗಿ ಎಸ್ಟಿಪಿ ಮೂಲಕ ಶುದ್ಧೀಕರಿಸಿದ ನೀರನ್ನ ಬಳಕೆ ಮಾಡಿಕೊಳ್ಳುವಂತೆ ಜಲಮಂಡಳಿ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ. ಕಾವೇರಿ ನೀರನ್ನು ಮಿತವಾಗಿ ಬಳಸಲಿಕ್ಕೆ ನಮ್ಮ ಮೇಲಿನ ಅಧಿಕಾರಿಗಳ ಆದೇಶದ ಮೇರೆಗೆ ನಾವು ಸಂಬಂಧಪಟ್ಟ ಇಂಡಸ್ಟ್ರಿಯಲ್ಲು, ಕಮರ್ಷಿಯಲ್ಲು, ವಾಣಿಜ್ಯ ಕಟ್ಟಡಗಳು ಇವರಿಗೆಲ್ಲರಿಗೂ ನಾವು ಸೀವರೇಜ್ ಟ್ರೀಟ್ಮೆಂಟ್ ಪ್ಲಾಂಟಿನ ನೀರನ್ನು ನಾವು ಶುದ್ಧೀಕರಿಸಿದ ಘಟಕಗಳು, ತ್ಯಾಜ್ಯ ನೀರು ಶುದ್ಧೀಕರಿಸಿದ ಘಟಕಗಳಿಂದ ತೆಗೆದುಕೊಳ್ಳಲಿಕ್ಕೆ ನಾವು ಮನವಿ ಮಾಡಲಾಗಿತ್ತು. ಬೇರೆ ಯೂಸ್ ಅಂದರೆ ಕುಡಿಲಿಕ್ಕೆ ಬಿಟ್ಟು ಉಳಿದಿದ್ದು ಕಟ್ಟಡ ಕಟ್ಟೋದಕ್ಕಾಗಲಿ ಅಥವಾ ಗಾರ್ಡನಿಂಗ್ ಆಗಲಿ ಅಥವಾ ಬೇರೆ ಏನೇ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಯೂಸ್ ಮಾಡಬಾರ್ದು. ಈ ರೀತಿ ಕುಡಿಯುವ ನೀರನ್ನ ಅನ್ಯ ಬಳಕೆಗೆ ಬಳಸ್ತಿರೋದು, ಮಾರಾಟ ಮಾಡುವುದು ಪತ್ತೆಯಾಗಿದ್ದು ಜಲಮಂಡಳಿ ಪ್ರಕರಣಗಳನ್ನ ದಾಖಲಿಸುತ್ತಿದೆ. ಹಾಗಾಗಿ ಜನರು ಜಲಮಂಡಳಿ ಆದೇಶವನ್ನ ಕಡ್ಡಾಯವಾಗಿ ಪಾಲನೆ ಮಾಡುವುದು ಒಳ್ಳೆಯದು. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.